ಫ್ರೆಂಡ್ಸ್, ಪೇಪರ್ ಡ್ರೈ ಚಿಕನ್ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 2 ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಿಕನ್ ಹಾಕಿ ಫ್ರೈ ಮಾಡ್ಕೊಂಡು, ಆಮೇಲೆ ಪೇಪರ್ ಡ್ರೈ ಮಸಾಲ ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನನ್ನ ಮಗ ಇವತ್ತು ಕಸ ಗುಡಿಸ್ತವನೆ. तेरी उंगली पकड़ के चला ನೋಡಿ ಫ್ರೆಂಡ್ಸ್, ममता जल में पला ಹೇಗೆ ಮಾಡ್ತಾಳೆ ಇವಳು. तेरी उंगली पकड़ के चला ममता के जल में पला माँ हो मेरी माँ मैं तेरा लाडला ನೋಡಿ ಫ್ರೆಂಡ್ಸ್, ಏನು ಹೊಟ್ಟೆ ಉಳಿಸೋಳಗತ್ತ ಇವಳು. ಕೆಲಸ ಮಾಡ್ತಾ ಕೆಡುತ್ತಾಳೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ದುಡ್ಡು ಎತ್ಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ ದುಡ್ಡು ಎತ್ಕೊಂಡು ಅಕ್ಕ ಪಕ್ಕ ಬಜ್ಜ. ಎಷ್ಟು ಕೆಲಸ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ನನ್ನ ಮಗ. ನಾನು ಹೇಳಲೇ ಇಲ್ಲ ಅವನ್ನ ಗುಡಿಸು ಅಂದ್ಬಿಟ್ಟು, ಕಸ ಗುಡಿಸು ಅಂದ್ಬಿಟ್ಟು ನೋಡಿ. ಎಷ್ಟು ನಾವು ಗುಡಿಸಲ್ಲ ಫ್ರೆಂಡ್ಸ್. ನನ್ನ ದೊಡ್ಡ ಮಗ ಕೆಲಸ ಮಾಡಲ್ಲ ಫ್ರೆಂಡ್ಸ್. ನೋಡಿ ನಮ್ಮ ಚಿಕ್ಕ ಮಗ ಎಷ್ಟು ಚೆನ್ನಾಗಿ ಮಾಡ್ತಾವನೆ ಕೆಲಸನ. ಫ್ರೆಂಡ್ಸ್, ಬೇಳೆ ಸಾಂಬಾರು ಮಾಡಿದ್ದೀನಿ, ಅದ್ರ ಜೊತೆ ಚಿಕನ್ ಡ್ರೈ ವೈಟ್ ರೈಸ್. ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ತೀನಿ ಬೇಳೆ ಸಾಂಬಾರು, ಎಲ್ಲ ಅಷ್ಟು ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ. ಬೇಳೆ ಸಾಂಬಾರಿಗೆ ಜಾಸ್ತಿ ನಾನು ಬೇಳೆ ಹಾಕಲ್ಲ ಫ್ರೆಂಡ್ಸ್. ಏನಿದ್ರು ಸ್ವಲ್ಪ ಟಮಾಟೊ ಹಣ್ಣು, ಒಂದು 150 ಗ್ರಾಮ್ ಬೇಳೆಗೆ ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಟಮಾಟೆ ಹಣ್ಣು ಹಾಕ್ತೀನಿ ನಾನು. ಹುಳಿ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈಗ ಒಗ್ಗರಣೆ ಹಾಕ್ಕೊತೀನಿ. ಜೀರಿಗೆ, ಸಾಸಿವೆ, ಆಮೇಲೆ ಒಂದು ಅರ್ಧ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಪೇಪರ್ ಚಿಕನ್ ನೋಡಿ ರೆಡಿ ಆಗ್ತಿದೆ. ಕೆಂಪಗಾಗಿದೆ ಈರುಳ್ಳಿ. ಫ್ರೆಂಡ್ಸ್, ಬೇಳೆ ಸಾಂಬಾರು ರೆಡಿ ಆಯಿತು. ಬೇಳೆ ಸಾಂಬಾರು ನಾವು ಏನು ಹಾಕ್ತೀವಿ ಅಂದರೆ, 150 ಗ್ರಾಮ್ ಬೇಳೆ ಹಾಕಿದ್ದೀನಿ, ಆಮೇಲೆ 1-2 ಈರುಳ್ಳಿ, ಅರ್ಧ ಕೆ ಜಿಯಷ್ಟು ಟಮಾಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ ಇಷ್ಟೆಲ್ಲ ಹಾಕಿ, ಆಮೇಲೆ ಈ ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕಿ ಕೂಗಿಸ್ಕೊತೀನಿ. ಒಂದು 5-6 ವಿಷಲ್ ಕೂಗಿಸ್ಕೊಂಡು, ಸಣ್ಣ ಆದಮೇಲೆ ಬೇಳೆ ಬೆಂದಾದಮೇಲೆ ಮಾಮೂಲಿ ನಾವು ಇದ್ರಲ್ಲಿ ನೀವು ಮಿಕ್ಸಿಲಿ ಆಡಿಸ್ಕೊತೀರೇನೋ ಅಲ್ವಾ, ನಾವು ಮಿಕ್ಸಿಲಿ ಆಡಿಸಲ್ಲ, ಮಂತಲ್ಲ ಆಡಿಸ್ತೀವಿ. ಇದು ಸಣ್ಣ ಮಾಡ್ಕೊಂಡಿದ್ರಲ್ಲಿ ಆಮೇಲೆ ಒಗ್ಗರಣೆ ಹಾಕ್ತೀವಿ. ಸ್ವಲ್ಪ
ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ.